ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ KEA ಸರ್ವರ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಬಿಕಾಸ್ ಇದೊಂದು ದೊಡ್ಡ ಇಶ್ಯೂ. ಯಾಕಂದರೆ ಒಬ್ಬ CPC ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಕಡಿಮೆ ಸ್ಕೋರ್ ಮಾಡಿರುವಂಥವನು KSRP ಮತ್ತು VAO ಟ್ರೈ ಮಾಡೋಣ ಅಂತ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಕೂತ್ಕೊಂಡ್ರೆ ಇನ್ನು ಮಿಕ್ಕಿರೋದೆಷ್ಟು ಎಕ್ಸಾಮ್ಗೆ ಒಂದು 30-40 ಡೇಸ್ ಉಳಿದಿದೆಯಾ ಮ್ಯಾಕ್ಸಿಮಮ್. ಸೊ ನಾನ್ HKಗೆ ಮಾತಾಡ್ತಿರೋದು. ಆ್ಯಂಡ್ ಈ ರೀತಿ ಕಡಿಮೆ ಸಮಯದಲ್ಲಿ ಅವನು ಅಪ್ಲೈ ಮಾಡೋದಕ್ಕೇ ಒಂದು 7 ಡೇಸ್ ಕಳ್ಕೊಬೇಕಾಗ್ತದೆ. ಆ ರೀತಿ ಇವ್ರ ಸರ್ವರ್ ಇದೆ. ನಾವು ಯಾವುದೇ ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರು OTP ತೊಗೊಂಡ್ರೆ OTP ಬರುತ್ತೆ, ಸ್ಪೀಡಾಗಿ OTP ಬರುತ್ತೆ. ಬಟ್ ಸ್ಟಿಲ್ OTP ಕೊಟ್ಟ ಮೇಲೆ ಇನ್ವ್ಯಾಲಿಡ್ OTP. ಈ ರೀತಿ ಬಹಳ ಪ್ರಾಬ್ಲಮ್ಸ್ ಬರ್ತಾ ಇದೆ. ಇದು KEA ಏನು ವೆಬ್ಸೈಟ್ ಇದೆ ಅದರಲ್ಲೇ ಆಗಿರುವಂಥ ಫಾಲ್ಟ್ ಆಗಿದೆ. ಆ್ಯಂಡ್ ಯಾವುದೇ ರೀತಿ ಏನೇ ಒಂದು ಪ್ರೊಸೀಜರ್ ಮುಂದೆ ಹೋಗ್ಬೇಕಂದ್ರೂ ಸರ್ವರ್ ಎರರ್ ಅಂತ ಬರ್ತದೆ. ಈ ರೀತಿ ಬಹಳ ವಿದ್ಯಾರ್ಥಿಗಳಿಗೆ ಆಗ್ತಿದೆ. ಹೌದು, ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಸಮೀಪ ಬರ್ತಿದೆ. ಆ್ಯಂಡ್ ಆಲ್ರೆಡಿ VAO ಎಕ್ಸಾಮ್ನ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ August 7 ತನಕ. ಇನ್ನೊಂದು 3 ಡೇಸ್ ಇರ್ಬೋದು. ಆ್ಯಂಡ್ ಪೇಮೆಂಟ್ ಮಾಡೋದಕ್ಕೆ August 7 ಮಾಡಿದ್ದಾರೆ. KSRP 10 ಐ ಥಿಂಕ್ August 10ಗೆ ಮುಗಿಯುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಅಪ್ಲೈ ಮಾಡಬೇಕಂದ್ರೆ ಮಿಡ್ ನೈಟಲ್ಲಿ ಮಾಡೋದು ಉತ್ತಮ. ಬಿಕಾಸ್ ಆ ಟೈಮ್ನಲ್ಲಿ ಸರ್ವರ್ ಫಾಸ್ಟ್ ಇದೆ. ಬಿಕಾಸ್ ನಾನು ಕೆಲವರು ಅಪ್ಲೈ ಮಾಡೋದನ್ನು ನೋಡಿದ್ದೀನಿ. ಸೊ ನೀವು ಮಿಡ್ ನೈಟ್ನಲ್ಲಿ ಅಪ್ಲೈ ಮಾಡಿ. ಆ್ಯಂಡ್ ಇದು ಏನೇ ಮಾರ್ನಿಂಗ್ ಟೈಮಲ್ಲಿ ಇಶ್ಯೂ ಆಗ್ತಿದೆ ಅಂದರೆ ಇದು ಅವ್ರದ್ದೇ ಪ್ರಾಬ್ಲಮ್ ಆಗಿರುತ್ತೆ. ಬಿಕಾಸ್ ವರ್ಕಿಂಗ್ ಅವರ್ಸ್ ಏನಿದೆ ಅದು 10:30 to 4 ಅಂತ ಇವ್ರದ್ದೇನಿದೆ ಅದು ಆ ಟೈಮ್ನಲ್ಲಿ ಇವ್ರದ್ದು ವೆಬ್ಸೈಟ್ ವರ್ಕ್ ಆಗಬೇಕು. ಆ್ಯಕ್ಚುಲಾಗಿ ವೆಬ್ಸೈಟ್ಗಳು 24/7 ವರ್ಕ್ ಆಗ್ತವೆ. ಇವ್ರು ಕಾಲ್ ರಿಸೀವ್ ಮಾಡೋದೆಲ್ಲ ವರ್ಕಿಂಗ್ ಅವರ್ಸ್ನಲ್ಲಿ. ಸೊ ಬಹಳ ಒಂದು ಭಯ ಪಡುವ ಅಗತ್ಯ ಇಲ್ಲ. ಬಿಕಾಸ್ ಇದು ಅವ್ರು ಸ್ವತಃ ಅಂದರೆ ಆ ವೆಬ್ಸೈಟ್ದು ಪ್ರಾಬ್ಲಮ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ವೆಯ್ಟ್ ಮಾಡಬೇಕು, ಕಸ್ಟಮರ್ ಕೇರಿಗೆ ಫೋನ್ ಮಾಡಬೇಕು. ಆ್ಯಂಡ್ ಅವ್ರು ಫೋನ್ ಮಾಡಿದ್ರು ಹೇಳೋದಿಷ್ಟೇ, ವೆಯ್ಟ್ ಮಾಡಿ. ಬಿಕಾಸ್ ಅವ್ರ ಕೈಲಿ ಅದನ್ನು ಹೇಳೋದು ಬಿಟ್ಟರೆ ಬೇರೆದೇನಿಲ್ಲ. ಬಿಕಾಸ್ ಅವ್ರ ಕೈಲಿ ಇರೋದಿಲ್ಲ ಈ ಸರ್ವರ್. ಆ್ಯಂಡ್ ಮೇನ್ ಅಥಾರಿಟಿ ಏನಿರುತ್ತೆ ಅವ್ರ ಹತ್ರ ಇದೆಲ್ಲ ಸರಿ ಮಾಡುವಂಥದ್ದು ಇರುತ್ತೆ. ಸೊ ಇವಾಗ ನಾವೇನು ಮಾಡೋದಕ್ಕಾಗಲ್ಲ. ಸೊ ಬಟ್ ಸ್ಟಿಲ್ ಒಬ್ಬ ಅಭ್ಯರ್ಥಿ ಆಲ್ರೆಡಿ ಅವನು ಈ CPC ಆಗಿರ್ಬೋದು ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಅಪ್ಲೈ ಮಾಡಿ ಕಡಿಮೆ ಸ್ಕೋರ್ ಆಗಿ ಅವನು ಮತ್ತೆ ಇನ್ನೂ 750 ಕೊಟ್ಟು 2-3 ಹುದ್ದೆಗಳಿಗೆ ಹಾಕಿಬಿಡೋಣ. ಬಿಕಾಸ್ ಈ ವರ್ಷ ಕಾಲ್ ಆದಮೇಲೆ ಎಲ್ಲ ಎಕ್ಸಾಮ್ಸ್ಗಳು ಮುಗಿದ್ಮೇಲೆ ಮತ್ತೆ ಮುಂದಿನ ಎಷ್ಟು ವರ್ಷ ಆದಮೇಲೆ ಕಾಲ್ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ಹುದ್ದೆಗಳಲ್ಲೇ ಒಂದು ಹುದ್ದೆಯನ್ನು ತಗೊಳ್ಳೋದಕ್ಕೆ ಬಹಳ ಅಭ್ಯರ್ಥಿಗಳು ಪ್ರಯತ್ನ ಪಡ್ತಿದ್ದಾರೆ. ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಕೆಲವು ಅಭ್ಯರ್ಥಿಗಳ ಕಮೆಂಟ್ ಬರ್ತಿದೆ, ಅವರು ಬಹಳ ದಿವಸದಿಂದ ಟ್ರೈ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಅವ್ರು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಒಂದು ಹುದ್ದೆಯನ್ನು ಅಪ್ಲೈ ಮಾಡೋದಕ್ಕೆ 2-3 ದಿವಸ, 7 ದಿವಸ, 10 ದಿವಸ ಕಳಿಬೇಕಾ? ಯಾವುದೇ ಒಂದು OTP ಕೊಟ್ಟರು ಅಲ್ಲಿಂದ ಬರೋ OTP ಟೈಪ್ ಮಾಡಿದ್ರು ಇನ್ವ್ಯಾಲಿಡ್ OTP, ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಇನ್ವ್ಯಾಲಿಡ್ ಇನ್ಫಾರ್ಮೇಷನ್. ಇದೆಲ್ಲ ಬಹಳ ಒಂದು ಪ್ರಾಬ್ಲಮ್ ಆಗ್ತಿದೆ. ಸೊ ಆದಷ್ಟು ಬೇಗ KEA ಏನಿದೆ ಅವರ ವೆಬ್ಸೈಟನ್ನು ಸರಿ ಮಾಡಿಸ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಬ್ಬ ಅಭ್ಯರ್ಥಿ ಆಲ್ರೆಡಿ ಅವನಿಗಿರೋದೇ ಕಡಿಮೆ ಸಮಯ, ಅದರಲ್ಲಿ ಅಪ್ಲೈ ಮಾಡೋದಕ್ಕಂತಲೇ ಒಂದು 2-3 ದಿವಸ ಕಳೆದ್ರೆ ಬಹಳ ಇದು ಅವನ ಒಂದು ಸ್ಟಡೀಸ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಅದಕ್ಕೋಸ್ಕರ ಹೇಳೋದೇನೆಂದರೆ ಅಭ್ಯರ್ಥಿಗಳು ನೀವೇನಾದರೂ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಸಮಯನ ನಿಮ್ಮ ಅಪ್ಲೈ ಮಾಡೋ ಸಮಯನ ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ಮಾರ್ನಿಂಗ್ ಹೊತ್ತು ಎಲ್ರಿಗೂ ಗೊತ್ತಿದೆ ಅಲ್ಲ, ಎಂಡಿಂಗ್ ಬರ್ತಾ ಇದೆ ಡೇಟು. ಸೊ ಮಾರ್ನಿಂಗ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸರ್ವರ್ ಕ್ರ್ಯಾಶ್ ಆಗೋದು ಅಥವಾ ನಿಮ್ಮ ಇನ್ಫಾರ್ಮೇಷನ್ ಸರಿಯಾಗಿ ಫೆಟ್ಚ್ ಇರೋದು ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಹುದ್ದೆಯನ್ನು ಅಪ್ಲೈ ಮಾಡಬೇಕಾದ್ರೆ ನೈಟ್ ಹೊತ್ತಿನಲ್ಲಿ ಇಟ್ಕೊಳ್ಳಿ. ನೈಟ್ ಅಂದರೆ 7 ಆ ರೀತಿ ಅಲ್ಲ, ಮಿಡ್ ನೈಟಲ್ಲಿ ಅಂದರೆ 12 ಆದಮೇಲೆ ಯೂಶ್ವಲಿ ಒಂದು ಸರ್ವರ್ ಏನಿದೆ ಅದು ಸ್ಪೀಡ್ ಇದೆ. ನಾನು ಕೂಡ ಟ್ರೈ ಮಾಡಿಸಿದ್ದೀನಿ. ಸೊ ಈ ರೀತಿ ಒಂದು ಏನಿದೆ ಈ ವೇ ಮೂಲಕ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಹೌದು, ಗಂಭೀರ ಒಂದು ವಿಷಯ ಆಗಿದೆ. ಬಿಕಾಸ್ ಭಾಳ ಸಮೀಪ ಇದೆ ಎಂಡಿಂಗ್ ಡೇಟ್ ಅಲ್ವಾ. ಸೊ ನೋಡೋಣ ಅವರು ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಏನು ಅಂತ. ಬಿಕಾಸ್ ಅದು VAO ಏನಿದೆ July 31ಗೆ ಮುಗ್ದಿದೆ, ಅದನ್ನು August 7 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ್ಯಂಡ್ ಪೇಮೆಂಟ್ ಮಾಡೋದಕ್ಕೆ August 10 ಇಟ್ಟಿದ್ದಾರೆ. ಈ ರೀತಿ ನಡುವೆಯೂ ಸರ್ವರ್ ಈ ರೀತಿ ಆಗ್ತಿದೆ ಅಂದರೆ ಭಾಳ ಒಂದು ಗಂಭೀರ ವಿಷಯನೇ. ಬಿಕಾಸ್ ಒಬ್ಬ ಅಭ್ಯರ್ಥಿ ಮೇಲೆ ಎಜುಕೇಷನ್ ಅವನ ಸ್ಟಡೀಸ್ ಮೇಲೆ ಇಂಪ್ಯಾಕ್ಟ್ ಆಗೋ ಪ್ರತಿಯೊಂದು ವಿಷಯನೂ ಅದು ಗಂಭೀರ ವಿಷಯನೇ. ಇವ್ರದ್ದು ಸರ್ವರ್ ಏನಿದೆ ಸ್ವಲ್ಪ ಸರಿ ಮಾಡಿದ್ರೆ ಅಭ್ಯರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇಷ್ಟೇ ಈ ವಿಡಿಯೋ ಉದ್ದೇಶ ಆಗಿತ್ತು. ನೀವು ಅಪ್ಲೈ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಒಂದು ಸತಿ ನೈಟ್ ಹೊತ್ತಿನಲ್ಲಿ ಟ್ರೈ ಮಾಡಿ. ಈ ರೀತಿ ಸ್ಪೀಡ್ ಸರ್ವರ್ ಇರೋದ್ರಿಂದ ನಿಮ್ಮ ಹುದ್ದೆ ಆರಾಮಾಗಿ
ನಿಮ್ಮೊಂದು ಅಪ್ಲೈ ಮಾಡೋದು ಪ್ರೊಸೀಜರ್ ಏನಿದೆ ಈಸಿಲಿ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಸ್ಕ್ರೋಲ್ ಮಾಡಿದ್ರು ಕೊನೆಗೆ ಈ ರೀತಿ ಬಂದರೂ ನೋಡಿ, ಮುಖಪುಟ ಮೇಲೆ ಕ್ಲಿಕ್ ಮಾಡಿದ್ರು, ಯಾವುದೇ ಒಂದು ಅಪ್ಲೈ ಕ್ಲಿಕ್ ಮಾಡಿದ್ರು ಅದು ಓಪನ್ ಆಗ್ತಾ ಇಲ್ಲ. ಬಿಕಾಸ್ ಇದು ಅವ್ರ ಸರ್ವರ್ ಇಶ್ಯೂ ಇದೆ ಆ್ಯಂಡ್ ನೆಟ್ವರ್ಕ್ ಇಶ್ಯೂ ಯಾವುದೇ ರೀತಿ ಇಲ್ಲ. ಬಿಕಾಸ್ ಬೇರೆ ಆ್ಯಪ್ಸ್ಗಳು ವರ್ಕ್ ಆಗುತ್ತೆ, ಬೇರೆದೆಲ್ಲ ವರ್ಕ್ ಆಗುತ್ತೆ, ಬಟ್ ಈ ಸರ್ವರ್ ವರ್ಕ್ ಆಗ್ತಿಲ್ಲ ಅಂದರೆ ಇದು ಅವ್ರ ಕಡೆಯಿಂದ ಆಗಿರುವಂಥ ಪ್ರಾಬ್ಲಮ್ ಆಗಿದೆ. ಸೊ ವೆಯ್ಟ್ ಮಾಡಿ, ಎಲ್ಲದಕ್ಕೊಂದು ಸೊಲ್ಯೂಷನ್ ಇದೆ ಅಲ್ವಾ. ಸೊ ಅವರು ಸೊಲ್ಯೂಷನ್ ಕೊಡ್ತಾರೆ ಆ್ಯಂಡ್ ನಿಮಗೆ ಕಸ್ಟಮರ್ ಸರ್ವಿಸ್ ನಂಬರ್ ಏನಿದೆ ಅದಕ್ಕೆ ಕಾಲ್ ಮಾಡಿ ನೋಡಿ, ಚೆಕ್ ಮಾಡಿ. ಆ್ಯಂಡ್ ಇದು ಅವ್ರ ಕಡೆಯಿಂದ ಫಾಲ್ಟ್ ಆಗಿರೋದ್ರಿಂದ ಅವರೇ ಸರಿಪಡಿಸಬೇಕು ಆ್ಯಂಡ್ ಯಾರೂ ಭಯ ಪಡುವ ಅಗತ್ಯ ಇಲ್ಲ. ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವೋ ಅವರು ಡಿಸಿಷನ್ ಮೇಲೆ ಬಿಟ್ಟಿದ್ದು, ನೋಡೋಣ. ಅದನ್ನು ವಿದ್ಯಾರ್ಥಿಗಳು ಜಾಸ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಡೇಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ಟಿಲ್ ನೀವು ಅಪ್ಲೈ ಮಾಡಬೇಕಾದ್ರೆ ನೈಟ್ ಹೊತ್ತಿನಲ್ಲಿ ಟ್ರೈ ಮಾಡಿ. ಸೊ ಭಾಳ ಈಸಿಲಿ ಅಪ್ಲೈ ಆಗುತ್ತೆ ಆ್ಯಸ್ ಕಂಪೇರ್ ಟು ಮಾರ್ನಿಂಗ್. ರಾತ್ರಿ ಹೊತ್ತು ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ, ಬಟ್ ಸ್ಟಿಲ್ ಬೆಳಗ್ಗೆ ಕಂಪೇರ್ ಮಾಡಿಕೊಂಡ್ರೆ ರಾತ್ರಿ ಬೇಗ ಅಪ್ಲೈ ಮಾಡ್ಬೋದು. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.